ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ವಾತಿ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಇಯರಿಂಗ್ಸನ್ನು ನಾವು ಯಾವ ರೀತಿ ಸೇಫಾಗಿ ಆರ್ಗನೈಸ್ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ನಾವು ಈ ರೀತಿ ಫ್ಯಾನ್ಸಿಯಾಗಿ ಇಯರಿಂಗ್ಸನ್ನು ತಗೊಂಡಿರ್ತೀವಿ. ಅದು ನಾವು ಎಲ್ಲಾದರೂ ಹೋದಾಗ ಬೇಗ ಸಿಗೋದಿಲ್ಲ, ಒಂದು ಸಿಕ್ಕಿದ್ರೆ ಇನ್ನೊಂದು ಸಿಗೋದಿಲ್ಲ. ಅಂಥ ಟೈಮಲ್ಲಿ ನಾವು ಯಾವ ರೀತಿ ನಾವು ಕ್ಲೀನಾಗಿ ನಮ್ಗೆ ಬೇಗ ಸಿಗೋ ಥರ ಈ ಇಯರಿಂಗ್ಸನ್ನು ನಾವು ಆರ್ಗನೈಸ್ ಮಾಡ್ಕೋಬೇಕಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ. ಫಸ್ಟ್ ಟಿಪ್ ಬಂದುಬಿಟ್ಟು ನಾವು ಈ ರೀತಿ ವೆಡ್ಡಿಂಗ್ ಕಾರ್ಡ್ಸ್ ಇರುತ್ತಲ್ಲ, ಆ ಕಾರ್ಡ್ಸನ್ನು ಸ್ವಲ್ಪ ಕಟ್ ಮಾಡಿಕೊಂಡು ಈ ರೀತಿ ನಾವು ಇಯರಿಂಗ್ಸನ್ನು ಅದಕ್ಕೆ ಹಾಕ್ಕೋಬೇಕು. ಈ ರೀತಿ ಎಲ್ಲ ಇಯರಿಂಗ್ಸನ್ನು ಈ ರೀತಿ ಹಾಕ್ಕೊಳ್ಳೋದ್ರಿಂದ ನಮ್ಗೆ ಬೇಗನೂ ಸಿಗುತ್ತೆ ಮತ್ತು ನಾವು ಹುಡ್ಕೊಳ್ಳೋ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಇರೋದಿಲ್ಲ. ಈ ರೀತಿ ಇಯರಿಂಗ್ಸನ್ನು ಈ ರೀತಿ ಕಾರ್ಡ್ಸಲ್ಲಿ ಈ ರೀತಿ ಆರ್ಗನೈಸ್ ಮಾಡ್ಕೊಂಡ್ಬಿಟ್ಟು ನಾವು ಈ ರೀತಿ ಒಂದು ಲಾಕ್ ಟೈಪ್ ಇರುವಂಥ ಬಾಕ್ಸನ್ನು ತಗೊಂಡು ಆ ಬಾಕ್ಸಲ್ಲಿ ಟಿಶ್ಯೂ ಪೇಪರನ್ನು ಹಾಕ್ಬಿಟ್ಟು ಅದ್ರ ಮೇಲೆ ಈ ಇಯರಿಂಗ್ಸನ್ನು ಹಾಕಿ ನಾವು ಕ್ಲೋಸ್ ಮಾಡಿ ಇಟ್ಕೊಳ್ಳೋದ್ರಿಂದ ನಮ್ಗೆ ಬೇಗ ಸಿಗುತ್ತೆ. ನಾವು ಈ ರೀತಿ ಬಾಕ್ಸ್ ಸಿಕ್ಕಿದ ತಕ್ಷಣ ನಮ್ಗೆ ಯಾವ ಇಯರಿಂಗ್ಸ್ ಬೇಕೋ ಆ ಇಯರಿಂಗ್ಸು ನಮಗೆ ಬೇಗ ಸಿಗುತ್ತೆ. ಈ ಟಿಪ್ ಕೂಡ ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಚಿಕ್ಕ ಚಿಕ್ಕ ಇಯರಿಂಗ್ಸನ್ನು ನಾವು ತಗೊಂಡಿರ್ತೀವಿ, ಅದು ಬೇಗ ಸಿಗಬೇಕಂದ್ರೆ ಈ ರೀತಿ ಒಂದು ಪ್ಲಾಸ್ಟಿಕ್ ಕವರ್ ಬರುತ್ತಲ್ಲ, ಆ ಕವರಲ್ಲಿ ಈ ಇಯರಿಂಗ್ಸ್ ಎಲ್ಲ ಅದರಲ್ಲಿ ಹಾಕ್ಬಿಟ್ಟು ಒಂದು ಬಾಕ್ಸ್ ಲಾಕ್ ಟೈಪ್ ಇರೋವಂಥ ಬಾಕ್ಸನ್ನು ತಗೊಂಡು ಆ ಬಾಕ್ಸಲ್ಲಿ ಈ ರೀತಿ ಕ್ಲೀನಾಗಿ ನಾವು ಇದನ್ನು ಫೋಲ್ಡ್ ಮಾಡಿಕೊಂಡು ಅದರಲ್ಲಿ ಹಾಕ್ಕೋಬೇಕು. ಈ ರೀತಿ ಹಾಕ್ಕೊಳ್ಳೋದ್ರಿಂದ ನಮ್ಗೆ ಬೇಗನೂ ಸಿಗುತ್ತೆ, ಅದು ನಮಗೆ ಟೈಮ್ ಕೂಡ ವೇಸ್ಟ್ ಆಗೋದಿಲ್ಲ. ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ಈ ಟಿಪ್ಪು ತುಂಬಾ ಯೂಸ್ಫುಲ್ ಆಗುತ್ತೆ. ನಿಮ್ಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ನಾನು ಕಾಮೆಂಟ್ ಮಾಡಿ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನಾವು ಈ ರೀತಿ ಕಾರ್ಡ್ ಬರುತ್ತೆ, ಅದು ಜೀನ್ಸ್ ಪ್ಯಾಂಟ್ಸಲ್ಲಿ, ಚಿಕ್ಕ ಮಕ್ಕಳು ಜೀನ್ಸ್ ಪ್ಯಾಂಟ್ಸಲ್ಲಿ ಎಲ್ಲ ಈ ಕಾರ್ಡ್ ಅಂಥದ್ದು ಕೊಟ್ಟಿರ್ತಾರೆ, ಸ್ಪಂಜ್ ಆಗಿರುವಂಥ ಕಾರ್ಡು. ಇಲ್ಲ ಅಂದರೆ ನಾವು ಸೆಟ್ಸ್ ತಗೊಂಡಿರ್ತೀವಲ್ಲ, ಆ ಸೆಟ್ಸ್ಗೆ ನಾವು ಯೂಸ್ ಮಾಡಿ ಅದು ಬೇಡ ಅಂತ ಬಿಟ್ಬಿಟ್ಟಿರ್ತೀವಿ. ಆ ಕಾರ್ಡ್ ಕೂಡ ನಮ್ಗೆ ಯೂಸ್ಫುಲ್ ಆಗುತ್ತೆ. ಆ ಕಾರ್ಡ್ಗೆ ಈ ರೀತಿ ಇಯರಿಂಗ್ಸ್ ಎಲ್ಲ ನಾವು ದೊಡ್ಡ ದೊಡ್ಡ ಇಯರಿಂಗ್ಸು ಎಲ್ಲವನ್ನು ಈ ರೀತಿ ನಾವು ಕ್ಲೀನಾಗಿ ಇಟ್ಕೋಬೋದು. ಈ ರೀತಿ ಇಟ್ಕೊಳ್ಳೋದ್ರಿಂದ ನಮ್ಗೆ ಯಾವ ಇಯರಿಂಗ್ ಬೇಕೋ ಆ ಇಯರಿಂಗ್ ನಮ್ಗೆ ಬೇಗ ಸಿಗುತ್ತೆ, ನಾವು ಅದನ್ನು ಯೂಸ್ ಮಾಡ್ಕೋಬೋದು. ಇದನ್ನೆಲ್ಲ ಈ ರೀತಿ ಇಯರಿಂಗ್ಸ್ನೆಲ್ಲ ನಾನು ಈ ರೀತಿ ಜೋಡಿಸ್ಕೊಂಡು ಒಂದೊಂದು ಸೆಟ್ಗೆ ಈ ರೀತಿ ಕ್ಲೀನಾಗಿ ಇಟ್ಕೊಂಡಿದ್ದೀನಿ ನೋಡಿ. ಈಗ ಇಟ್ಕೊಳ್ಳೋದ್ರಿಂದ ನಮಗೆ ಯಾವ್ದು ಬೇಕೋ ಅದು ಬೇಗ ಸಿಗುತ್ತೆ, ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದನ್ನು ನಾನೊಂದು ಬಾಕ್ಸ್ಗೆ ಹಾಕ್ಕೊತಾ ಇದ್ದೀನಿ. ಈ ಬಾಕ್ಸಲ್ಲಿ ಇನ್ನೂ ಸ್ಪೇಸ್ ಇರೋದ್ರಿಂದ ನಾನು ಇನ್ನೂ ಸ್ವಲ್ಪ ಇಯರಿಂಗ್ಸು ಮತ್ತು ಒಂದು ಚಿಕ್ಕ ಸೆಟ್ ಇದೆ, ಆ ಸೆಟ್ ಕೂಡ ನಾನು ಇದರಲ್ಲಿ ಇಟ್ಕೊತೀನಿ. ಬಾಕ್ಸಲ್ಲಿ ಹಾಕ್ಬಿಟ್ಟು ನೋಡಿ ತೋರಿಸ್ತೀನಿ. ಈ ಥರದ್ದು ಕ್ಲೀನಾಗಿ ಚಿಕ್ಕದ ಸೆಟ್ಟು, ಅದರಲ್ಲಿ ವಾಲೆ ಮತ್ತು ಚೈನ್ ಇದೆ, ಆ ಚೈನ್ ಸೆಟ್ಗಳು ಇದರಲ್ಲೇ ಇಟ್ಟಿದ್ದೀನಿ. ಸ್ಪೇಸ್ ಇರೋದ್ರಿಂದ ಈ ರೀತಿ ಇಟ್ಕೊಂಡು ಮತ್ತು ಇನ್ನೆರಡು ಇಯರಿಂಗ್ಸ್ ಇದೆ, ಅದು ಕಾರ್ಡ್ಗೆ ಹಾಕ್ಕೊಂಡು ಈ ರೀತಿ ಇಟ್ಕೊತಿದ್ದೀನಿ. ಈ ರೀತಿ ಇಟ್ಕೊಳ್ಳೋದ್ರಿಂದ ನಮಗೆ ಟೈಮು ಸೇವ್ ಆಗುತ್ತೆ ಮತ್ತು ನಮ್ಗೆ ಬೇಗನೂ ಸಿಗುತ್ತೆ ಮತ್ತು ವಾಲೆ ಕೂಡ ಮುರಿದೋಗೋದು ಇರೋದಿಲ್ಲ. ಈ ಟಿಪ್ ಕೂಡ ನಿಮ್ಗೆ ತುಂಬಾ ಯೂಸ್ ಆಗುತ್ತೆ. ನಾವು ಯಾವಾಗ ಬೇಕೋ ಅವಾಗ ತೆಗೆದ್ಬಿಟ್ಟು ಈ ರೀತಿ ಇಯರಿಂಗನ್ನು ತಗೊಂಡು ಮತ್ತು ಅದರಲ್ಲೇ ಸೇಫಾಗಿ ಇಟ್ಕೋಬೋದು. ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೊಳ್ಳಿ. ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನಾನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಹೊಸದಾಗಿ ನನ್ನ ಚಾನಲನ್ನು ಯಾರಾದ್ರು ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ಲೈಕನ್ ಕ್ಲಿಕ್ ಮಾಡಿ, ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನಾವು ಈ ರೀತಿ ಜಲ್ಲಿಡಿ ಇರುತ್ತಲ್ಲ, ನಾವು ಮನೆಯಲ್ಲಿ ಯೂಸ್ ಮಾಡಿ ಬಿಸಾಕ್ಬಿಟ್ಟಿರ್ತೀವಿ ಬೇಡ ಅಂತ, ಅಂಥದ್ದನ್ನು ತಗೊಂಡು ಈ ರೀತಿ ಇಯರಿಂಗ್ಸನ್ನು ನಾವು ಕ್ಲೀನಾಗಿ ಇಟ್ಕೋಬೋದು. ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾವು ಇದನ್ನು ಈ ರೀತಿ ಇಟ್ಕೊಳ್ಳೋದ್ರಿಂದ ನಾವು ಯಾವಾಗ ಬೇಕೋ ಆವಾಗ ನಾವು ಈಸಿಯಾಗಿ ನಾವು ತಗೋಬೋದು. ಈ ಟಿಪ್ ಕೂಡ ನಿಮ್ಗೆ ಯೂಸ್ ಆಗುತ್ತೆ ನೋಡಿ. ಈ ರೀತಿ ನಾವು ನಮ್ಗೆ ಎಷ್ಟು ಇಯರಿಂಗ್ಸ್ ಇದೆಯೋ ಅಷ್ಟು ಇಯರಿಂಗ್ಸನ್ನು ನಾವು ಈ ರೀತಿ ಕ್ಲೀನಾಗಿ ಜೋಡಿಸ್ಕೋಬೋದು. ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಈ ಟಿಪ್ಪು. ನೀವು ಕೂಡ ಈ ಟಿಪ್ಪನ್ನು ನೀವು ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನಾವು ವೇಸ್ಟ್ ಆಗಿರುವಂಥ ಬಾಟಲ್ಸ್ ಇರುತ್ತಲ್ಲ, ಆ ಬಾಟಲ್ಸ್ ಕ್ಯಾಪ್ಸನ್ನು ತಗೊಂಡು ಚಿಕ್ಕದಾಗಿ ಒಂದೆರಡು ಹೋಲ್ಸನ್ನು ಇಟ್ಕೋಬೇಕು. ಈ ರೀತಿ ಹೋಲ್ಸನ್ನು ಇಟ್ಕೊಂಡು ನಾವು ದೊಡ್ಡ ದೊಡ್ಡ ಇಯರಿಂಗ್ಸನ್ನು ನಾವು ಈ ರೀತಿ ಇಟ್ಕೋಬೋದು. ದೊಡ್ಡ ದೊಡ್ಡವಾದರೆ ಎರಡು ಆಗುತ್ತೆ, ಚಿಕ್ಕ ಚಿಕ್ಕ ಇಯರಿಂಗ್ಸ್ ಆದರೆ ಒಂದು 4 ಇಟ್ಕೋಬೋದು. ಈ ಟಿಪ್ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ ನೋಡಿ, ನೋಡೋದಕ್ಕೆ ಚೆನ್ನಾಗಿರುತ್ತೆ ಮತ್ತು ನಮ್ಗೆ ಬೇಗನೂ ಸಿಗುತ್ತೆ. ಈ ಟಿಪ್ಸಲ್ಲಿ ನಿಮ್ಗೆ ಯಾವ ಟಿಪ್ ಇಷ್ಟ ಆಗಿದೆಯೋ ಪ್ಲೀಸ್ ನಂಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ನೀವು ಒಂದು ಸಾರಿ ಮನೇಲಿ ಟ್ರೈ ಮಾಡಿ, ಹೇಗಿದೆಯೋ ನಂಗೆ ಕಾಮೆಂಟ್ ಮಾಡಿ. ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ಲೈಕನ್ ಕ್ಲಿಕ್ ಮಾಡಿ, ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ.
ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ನನ್ನ ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಆ್ಯಂಡ್ ನೀವು ಸಪೋರ್ಟ್ ಮಾಡೋದ್ರಿಂದ ನಾನು ಇನ್ನೂ ಹೆಚ್ಚೆಚ್ಚಿನ ವೀಡಿಯೋಸು ನಿಮಗೆ ಶೇರ್ ಮಾಡೋಕ್ಕೆ ಇಷ್ಟ ಆಗುತ್ತೆ. ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೈ ಚಾನಲ್.